ಕಾರ್ಯನಿರತ ಹಾಂ ಅಷ್ಟೇ ತಿಳ್ಕೊಡಿ. ಬ್ಲ್ಯಾಕ್ ಮೇಲ್ ಮಾಡೋರಲ್ಲ, ಒಂದು ಹಿಂಗೆ ಹಿಡ್ಕೊಂಡು ಅಡ್ಡಾಡಿ ಆಫೀಸ್ ಅಡ್ಡಾಡಿ ಎತ್ತೋರು ಕಾರ್ಯನಿರತರ ಆಗೋದಿಲ್ಲ. ಅವ್ರು ಕಿಸೆ ಕತ್ತರಿಸೋ ಪತ್ರಕರ್ತರಾಗ್ತಾರೆ. ಯಾಕಂದ್ರೆ ಈಗಾಗಲೇ ನಮ್ಮ ಅಧ್ಯಕ್ಷರೇ ಹೇಳಿದ್ರು, ಭಾಳ ಪ್ರಾಮಾಣಿಕವಾಗಿ ಹೇಳಿದ್ರು, ಏನು ಇವತ್ತು ಪತ್ರಕರ್ತರ ಪರಿಸ್ಥಿತಿ ಏನಿದೆ, ಪ್ರಾಮಾಣಿಕ ಪತ್ರಕರ್ತರ ಏನದ ಅದ್ರ ಬಗ್ಗೆ ಇವತ್ತೇನಾರು ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಸಂಗಮೇಶ್ ಚೂಡಿ ಅವರು ಈ ಜಿಲ್ಲಾ ಅಧ್ಯಕ್ಷರಾದ್ಮೇಲೆ ಒಂದು ಹೊಸ ಒಂದು ಗ್ರೂಪ್ ಬಂದರೆ ಪತ್ರಕರ್ತರ ಸಂಘಟನೆ. ಆ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳೇ ವಿಜಯಪುರ ಜಿಲ್ಲೆಯ ಎಲ್ಲ ಜಿಲ್ಲಾ ಮೂಲೆಗಳಿಂದ ಬಂದಂಥ ಎಲ್ಲ ಪತ್ರಕರ್ತ ಬಂದು ಬಗೆಹರಿ ಅವರು ಹಿರಿಯರೇ ಸಜ್ಜನರು. ನಾನು ಹೆಚ್ಚಿಗೆ ಸಮಯ ತಗೊಳ್ಳಾದ್ಮೇಲೆ ಈಗಾಗಲೇ ನಮಗೂ ಸಹ ಎಷ್ಟು ಖುಷಿ ಆಗ್ತದಂದ್ರೆ, ನಾವು ಬೇರೆ ಬೇರೆ ಜಿಲ್ಲೆಗೆ ಹೋದಾಗ ಪತ್ರಕರ್ತರು ನಮ್ಗೆ ಕೇಳ್ತಾರೆ, ಏನು ನಾವು ಬಿಜಾಪುರ ಬಂದಿದ್ದೀವಿ ಕಾರ್ಯಕ್ರಮದಾಗ, ಭಾಳ ವ್ಯವಸ್ಥೆ ಮಾಡಿದ್ದೀವಿ ನೀವು ಬಿಜಾಪುರದ ಹೋಗುತ್ತೆ, ನಿಮ್ಮ ಆತಿಥ್ಯ ಭಾಳ ಒಳ್ಳೆಯದಿತ್ತು ಅಂತ ಹೇಳಿ ಹೇಳಿದಾಗ ನಮಗೆಲ್ಲ ಖುಷಿ ಆಗ್ತದೆ. ಯಾಕಂದರೆ ಎಂ ಬಿ ಪಾಟೀಲ್ರು ನಾವೆಲ್ಲ ಸಕ್ರಿಯವಾಗಿ ತನು ಮನ ಧನದಿಂದ ಸೇರಿದವರು, ಬರೀ ಭಾಷಣ ಮಾಡೋದು ಹೋದವರಲ್ಲ. ಭಾಷಣ ಮಾಡೋದು ಹೋದೋ ಕೆಲವು ರಾಜಕಾರಣಿಗಳಲ್ಲ. ನೀವು ನೋಡಿದ್ರೆ ಖುಷಿ ಖುಷಿ ಎತ್ತಿರಿ, ಅವ್ರೇನು ಅವ್ರಿಗೆ ಹೇಳುವುದಿಲ್ಲ, ನೀವು ಬಿಡೋದು. ಚಲೋ ಮಾಡೋರಿಗೆ ನೀವು ಕಾಡ್ತೀರಿ, ಏನು ಕಿಸೆ ಕತ್ತರಿಸೋ ರಾಜಕಾರಣಿಗೆ ಸಪೋರ್ಟ್ ಮಾಡ್ತೀವಿ. ಅವ್ರಿಗೆ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತದೆ, ನಮ್ಗೆ ಮಾಡಿದ್ರೆ ಅನುಕೂಲ ಆಗೋದ ತಿಳ್ಕೊಬೇಕು. ಯಾಕಂದ್ರೆ ಅವ್ರು ಹೇಳಿದ್ರು, ನಮ್ಮ ಪ್ರಭಾಕರ್ ನಾನು ಮುಖ್ಯಮಂತ್ರಿ ಕಚೇರಿಗೆ ಹೋಗಿಲ್ಲ ಎಂದು, ಯಾರದಾರೋ ಪಿ ಎಸ್ ಯಾರದಾರೋ ಎ ಪಿ ಎಸ್ ಯಾರದಾರೋ ಓ ಎಸ್ ಡಿ ಎಲ್ಲ ಮಂತ್ರಿಗಳ ಬಳಿ ಹೋಗ್ಬೇಕು. ವಿಧಾನಸಭೆಗೆ ಹೋಗ್ತೀನಿ, ಅಲ್ಲೇ ಶ್ರೀರಾಮಯ್ಯ ಮುಖಂಡರು ಮತ್ತೆ ಎಲ್ಲಿ ಹೋಗೋದಿಲ್ಲ ಅವ್ರದ್ದು. ಆದರೂ ನನಗೆ ಅಡ್ಜಸ್ಟ್ಮೆಂಟ್ ಅತ್ತ ನಮ್ಮ ನಾ ಯಾರು ನನಗೆ ಅಡ್ಜಸ್ಟ್ಮೆಂಟ್ ಇಲ್ಲ, ನಮ್ಮ ಪಾರ್ಟಿಗೆ ಅಡ್ಜಸ್ಟ್ಮೆಂಟ್ ಇಲ್ಲ, ಹೊರಗಿನ ಸತ್ಯ ಹೇಳ್ತೀನಿ. ಏನು ಮಾಡಂಗಲ್ಲಪ್ಪ, ನಮ್ಮ ಕಾರ್ಯನಿರ್ವಹಿಸಿದ ಇವರು ಹೇಳಿದ್ರೆ ಅಧ್ಯಕ್ಷರು, ನೀವು ಇಂಥ ದೊಡ್ಡ ಪಾರ್ಟಿಯಾಗಿ ಹಂಗೆ ಉಳಿದೀನಿ ಅಂತ ಹೇಳಿ. ಅವು ಒಂದೊಂದು ಕಾಲಕ್ಕೆ ಒಬ್ಬೊಬ್ಬರದ್ದು ಶಕ್ತಿ ಇರ್ತದೆ. ಅದಕ್ಕಂದ್ರೆ ನನಗೆ ಆಗ್ತದೆ ಅಂದ್ರೆ ನಿಮ್ಮ ಜನ ಬಟ್ಟು ಹೋಗೋದ, ನನಗೆ ಯಾರು ಆಗ್ಲಕ್ಕೆ ಹೋಗ್ಬಾರ್ದು. ಇನ್ನೂ ದೇವ್ರ ಬೇಗ ಅಂಟೈತೆ ನನಗಾಗಿ. ಅದು ಬೇಕಾದಷ್ಟು ಹೋಗ್ತಾರೆ, ದಿಲ್ಲಿಗೆ ಹೋಗ್ತಾರೆ, ನಾಳೆ ಪಾರ್ಟಿಗೆ ಹೋದ್ರೆ ಡ್ಯಾಮೇಜ್ ಹೋದ್ರೆ ಹಿಂಗೆ ಬರ್ತಾರೆ, ಅವ್ರು ನನ್ನ ಕಳಿಸ್ತಾರೆ. ಐಸಾ ಮತ್ ಪೂರ ಯಾರು चुप बैठेगा, तुम्हारा भविष्य बहुत अच्छा है, 2.5 रुपये के बाद में आप ही नेता है कर्नाटक में चलता है, बात कोई तो रुपये कैसे पड़ता ಹಿಂಗೆ ಬರ್ತೇ ನಾನು ಅದೇ ಹೊಟ್ಟಿತ್ತು ಏನಿಗೋಗಿತ್ತು ಏನಾಗೋದಿತ್ತು ಆಗೋದಿಲ್ಲಪ್ಪ. ನಾನು ಜೀವನದಾಗ ಮುಖ್ಯಮಂತ್ರಿ ಆಗೋ ಹೋಗಿಲ್ಲ, ಮಂತ್ರಿ ಆಗೋ ಹೋಗಿಲ್ಲ ಅಂತ ಎಮ್ ಎಲ್ ಎ ಅಂತೂ ಅವ್ರು ಕೊಡೋದಿಲ್ಲ, ಜನ ಕೊಡೋಲ್ಲ. ಬಿಜಾಪುರ ನನಗೆ ಎಮ್ ಎಲ್ ಎ ಕೊಡಿದ್ರೆ ಒಂದು 10 ರೂಪಾಯಿ ಜಮಾ ಬೀಳ್ತಾರೆ. ಅದು ಬೇರೆ ಪಾರ್ಟಿ 45 ಕೋಟಿ ಕೊಟ್ಟು ಖರೀದಿ ಮಾಡ್ಕೊಂಡು ತಂದು ಅದನ್ನು ಮಾಡಿ ಮಂತ್ರಿ ಮಾಡಿ ಮತ್ತೆ BJP ಸರ್ಕಾರ ಅಧಿಕಾರ ಕಳ್ಕೊಟ್ಟು ಮತ್ತೆ ನೀವೇ ಬರ್ಬೋದು ಕೊಟ್ಟಿರ್ತೀವಿ. ನಾನು ಹೇಳೀನಿ, ಯಾರು ಕಾಂಗ್ರೆಸ್ನವ್ರು ತಲ್ಲಕ್ಕೆ ಹೋಗ್ಬೇಡ್ರಿ, ಅವ್ರು ಯಾರು ಹೊರದಾಗ ಏನಾರು ಹೋಗೋಣ, ನಾವು ಆರಾಮ ನಮ್ಮ ಎಮ್ ಎಲ್ ಎ ಉಳಿಸ್ಕೊಂಡು 4 ವರ್ಷ ಕೆಲಸ ಮಾಡೋದು, ಏನು ಅರ್ಜೆಂಟ್ ಏನಿಲ್ಲ. ಯಾಕಂದ್ರೆ 4 ವರ್ಷ ಜನ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ಮಂತ್ರಿಗಳು ಕೊಟ್ಟಾರೆ, ಯಾರು ಬಂಡಿ ಗಿಂಡಿಗಳು ಕೊಟ್ಟಾರೆ ನನ್ನ ಕರ್ನಾಟಕ. ಅದೇ ಮನೆ ವಿಧಾನಸಭೆದಾಗ ಹೇಳಿದೆ, ನಿಮ್ಮ ಮುಖ ನೋಡಿ ಕೊಟ್ಟಾರೆ, ಯಾರೋ ನಾನು ಮುಖ ನೋಡಾಕಿ ನಿಮ್ಮ ಮುಖ ಅವ್ರ ಮುಖ ನೋಡಿದ್ರೆ ಯಾರು ಕೊಡ್ತಿದ್ದಿಲ್ಲ. ಆ ಸಿದ್ದರಾಮಯ್ಯನವ್ರದ್ದು ಪಾಪ ಅವ್ರಿಗೂ ನೋಡಿದ್ರೆ ಹೆಂಗೆ ಕಾಣ್ಲಕ್ಕ. ಮನೆ ನಮ್ಮ ಅಶೋಕ್ ಅಂದ್ಬಿಟ್ಟು ನಮಗೆ ಏನು ಸಿದ್ದರಾಮಯ್ಯನ ಬಗ್ಗೆ ಭಾಗಗಳೇ ನಾನು ಹೊಗಳಿಲ್ಲಪ್ಪ ಅಂತ ಹೇಳಿದೆ. ನೀವು ಸುಮ್ಮನೆ ಕಾಂಪಿಟಿವ್ ನೀನು ಹೋಗಿ ಡಿಕೆ ಶಿವಕುಮಾರ್ ಸಹಿ ಮಾಡ್ಕೊಂಡು ಬರ್ತೀವಿ, ನಾನು ಮುಂದೆ ಮಾಡ್ಕೊಂಡು ಅವ್ರು ವಿಜೇಂದ್ರನೂ ಮಾಡ್ಕೊಂಡು ನಾ ಯಾವ ಸಹಿ ಡಿಕೆ ಶಿವಕುಮಾರ್ ಬಗ್ಗೆ ಹೋಗಿ ಸಿದ್ದರಾಮಯ್ಯನ ಬಗ್ಗೆ ಹೋಗಿ. ಕಾರಣ ಏನಂತಾರೆ, ಈ ಪತ್ರಕರ್ತರು ನಾನು ಹಂಗೆ ಇರ್ಬೇಕಂತ ಹೇಳಿದ್ರೆ ಹಂಗೆ ನೀವು ಇರಬೇಕು. ನೀವು ಒಳಗೆ ಹೋಗಿ ಅದು ಮಂದಿ ಪತ್ರಕರ್ತರು ಬಿಜಾಪುರದಲ್ಲಿ
ನೋಡು ಯಾವ ಹೋಗ್ತದಾಗಿದ್ರೆ ಬಂದ್ಬಿಟ್ಟು ನಾನು ಚಲೋ ರೂಪಾಯಿ ಭಾಳ ಏನೋ 50 ವರ್ಷ ನಾವು ರಾಜಕಾರಣ ಮುಗಿತೈತಿ